ದಿನಕರ್ ಸರ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ? ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಸರ್ ನಮಸ್ಕಾರ. ನಮಸ್ಕಾರ. ನೀವು ಹೇಗಿದ್ದೀರಿ ಸರ್? ಸೂಪರ್. ಸರ್ ರಾಯಲ್ ಎಲ್ಲ ಕಡೆ ಓಡಾಡ್ತಿದೆ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಚಾನಲ್ಗಳಲ್ಲಿ ರಾಯಲ್ ರಾಯಲ್ ರಾಯಲ್. ನೀವು ಎಷ್ಟು ಎಕ್ಸೈಟ್ ಆಗಿದ್ದೀರಿ ಸರ್? ಯಾಕಂದ್ರೆ ಒಂದು ಸ್ವಲ್ಪ ಗ್ಯಾಪ್ ತೊಗೊಂಡು ಬಂದಂಥ ಸಿನಿಮಾ. ಅಂದರೆ ನಾನು ಗ್ಯಾಪ್ ಕೊಟ್ಟಿರೋದು ಅಂತ. ಸರ್ ಗ್ಯಾಪು ಇಂಟೆನ್ಷನಲ್ ಅಲ್ಲ, ಸಿಚುವೇಶನಲ್ಲು. ಕೋವಿಡಲ್ಲಿ 2 ವರ್ಷ ನಾವೇನು ಮಾಡೋಕ್ಕಾಗಿಲ್ಲ. ಅದಾದಮೇಲೆ ಪುನೀತ್ ಸರ್ ಸಿನಿಮಾ ಮಾಡೋದಕ್ಕೆ ಒಂದಷ್ಟು ಜನ ಒಂದೂವರೆ ವರ್ಷ ವರ್ಕ್ ಮಾಡ್ತಿದ್ದೆ. ಅವರು ಅಗಲಿಕೆಯಿಂದ ಅದನ್ನು ಮಾಡೋಕ್ಕಾಗಿಲ್ಲ. ಸೊ ಅದನ್ನು ನಾನು ಜಯಣ್ಣ ಫಿಲಮ್ಸ್ಗೆ ಮಾಡಬೇಕಾಗಿತ್ತು, ಜಯಣ್ಣ ಅವ್ರಿಗೇನೆ. ಸೊ ಅವರು ವಿರಾಟ್ ಡೇಟ್ಸ್ ಇದೆ, ಸೊ ವಿರಾಟ್ಗೊಂದು ಸಿನಿಮಾ ಮಾಡಿಕೊಡು ಅಂತ ಹೇಳೋದು. ಸೊ ಅದಕ್ಕೆಲ್ಲ ಸ್ಕ್ರಿಪ್ಟ್ ವರ್ಕ್ ಎಲ್ಲ ಮಾಡ್ಕೊಂಡು ಮಾಡೋ ಅಷ್ಟರಲ್ಲಿ ಸ್ವಲ್ಪ ಟೈಮ್ ಆಯ್ತು ಅಷ್ಟೇ. ಎಸ್ ಸರ್, ನಿಮ್ಮ ಬರ್ಡೇಗೆ ಅವರು ಒಂದು ಪೋಸ್ಟ್ರು ಬಿಟ್ಟಿದ್ರು, ರಾಯಲ್ ಟೀಮ್ ಕಡೆಯಿಂದ ವಿಶ್ ಮಾಡಿದ್ರು. ನಾವು ಫಸ್ಟ್ ಟೈಮ್ ಅವಾಗ ನೋಡಿದ್ದು ರಘು ಸರ್ ಇದ್ದಾರೆ ಸಿನಿಮಾದಲ್ಲಿ ಅಂದರೆ. ಬಿಕಾಸ್ ನನಗೆ ಗೊತ್ತಿಲ್ಲ, ಅಂದರೆ ನಿಮ್ಮ ಫೇಸ್ಗೂ ಫ್ಯಾನ್ಸ್ ಇದ್ದಾರೆ, ನಿಮ್ಮ ವಾಯ್ಸ್ಗೂ ಫ್ಯಾನ್ಸ್ ಇದ್ದಾರೆ. ಸಿನಿಮಾದಲ್ಲಿ ಹೇಗಿರ್ತೀರ ಅಂತ ಸರ್? ರಾಯಲ್ ಆಗಿರ್ತೀನಿ ಆಬ್ವಿಯಸ್ಲಿ. ಇಲ್ಲ, ಸೀರಿಯಸ್ಲಿ ರಾಯಲ್ ಸಿನಿಮಾಲಿ ತುಂಬ ರಾಯಲ್ ಆಗಿ ಇರೋ ಕ್ಯಾರೆಕ್ಟ್ರೇ ರಘು ಸರ್. ದೊಡ್ಡ ಬಿಸ್ನೆಸ್ ಮೆನ್ನು. ಆ್ಯಂಡ್ ನಮಗೆ ಆ್ಯಕ್ಚುಲಿ ನಾವು ಕತೆ ಬರ್ಕೊಂಡಾಗಲೇ ಫಸ್ಟ್ ಫಿಕ್ಸ್ ಆಗಿಬಿಟ್ಟಿದ್ವಿ, ಇಲ್ಲ ಇದನ್ನು ರಘು ಮುಖರ್ಜಿ ಅವ್ರ ಕೈಲೇ ಮಾಡಿಸ್ಬೇಕು ಅಂತ. ಆ್ಯಂಡ್ ರಘು ಈಸ್ ವೆರಿ ಓಲ್ಡ್ ಫ್ರೆಂಡ್ ನಂದು. ಅಂದರೆ ಅವ್ರ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ಅವ್ರು ಮಾಡಲಿಂಗ್ ಮಾಡಬೇಕಾಗಿದ್ದಾಗಿದ್ದ ನನಗೆ ಪರಿಚಯ. ಆ್ಯಂಡ್ ಇಬ್ಬರು ಒಟ್ಟಿಗೆ ಮೊದಲೊಂದು ಸಿನಿಮಾಗೆ ವರ್ಕ್ ಮಾಡಬೇಕಿತ್ತು, ಕಾರಣಾಂತರಗಳಿಂದ ಅದರಲ್ಲಿ ವರ್ಕ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಈಗ ಒಂದು ಸಿಚುವೇಶನ್ ಬಂತು, ಆ್ಯಂಡ್ ಇಬ್ಬರು ತುಂಬ ಎಕ್ಸೈಟ್ ಆಗಿದ್ವಿ. ಆ್ಯಂಡ್ ರಘುಗೆ ಹೋಗಿ ಹೇಳಿದ ತಕ್ಷಣ ಡನ್ ದಿನ ಮಾಡೋಣ ಅಂತ ಹೇಳಿದ್ರು. ಸೊ ಅಲ್ಲಿ ಹಂಗೆ ಸರ್, ಅಂದರೆ ನಿಮ್ಮ ಫ್ರೆಂಡ್ಶಿಪ್ಗೆ ಡೇಟ್ಸ್ ಕೊಟ್ರಾ ಅಥವಾ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಹೆಂಗೆ? ಅಲ್ಲ, ಫಸ್ಟು ದಿನು ಇಸ್ ಜೆಂಟಲ್ಮನ್. ದಿನು ಐ ಥಿಂಕ್ ಸುಮಾರು ವರ್ಷ, ಒಂದು 22 ಇಯರ್ಸ್ 22 ಇಯರ್ಸ್ ಈಸಿಲಿ. ಎಸ್ ಸರ್. ಆಮೇಲೆ ಅವ್ರ ತಾಯಿ ಕೂಡ ನನಗೆ ಪರಿಚಯ. ಅವ್ರ ಮನೆಗೂ ಸಾಕಷ್ಟು ಸಲ ಹೋಗಿದ್ದೆ ಮೈಸೂರಲ್ಲಿ. ಸೊ ದಿನೂ ಜೊತೆ ನಾನು ಇದು ನವಗ್ರಹ ಅಲ್ಲ ಸಿನಿಮಾ, ನವಗ್ರಹ ಸಿನಿಮಾ ಮಾಡಬೇಕಾಗಿತ್ತು. ಬಟ್ ಆವಾಗ ಕಾಕ್ ಕ್ಯಾರೆಕ್ಟರ್ ಸರ್. ಕರೆಕ್ಟಾ ಸರ್? ಕರೆಕ್ಟಾಗಿ ಗೆಸ್ ಮಾಡಿದೆ. ಬಟ್ ಆವಾಗ ವಿ ಕುಡಂಟ್ ವರ್ಕ್ ಟುಗೆದರ್. ಬಟ್ ಅಫ್ಕೋರ್ಸ್ ದಿನೂ ಜೊತೆ ಕೆಲಸ ಮಾಡಬೇಕು ಅಂದರೆ ನನಗೆ ತುಂಬ ಖುಷಿ. ಈ ಸಚ ಹೇಗೆ ಹೇಳಿ, ಸಚ ಒಂದು ಡೈರೆಕ್ಟರ್ ಅಂದರೆ ಐ ಥಿಂಕ್ ಸಿಕ್ಕಾಪಟ್ಟೆ ನಾಲೆಜ್ ಇರಬೇಕು. ಆಮೇಲೆ ಸಿನಿಮ್ಯಾಟಿಕ್ ಸೆನ್ಸ್ ಅಂತೀವಿ, ಅದು ದಿನು ತುಂಬ ಇದೆ. ಆ್ಯಂಡ್ ಕತೆ ಹೇಳಕ್ ಬರಲ್ಲ ದಿನುಗೆ. ಹೌದು ಸರ್. ಸಿನಿಮಾ ಇಸ್ ಅಬೌಟ್ ನಾಟ್ ಟೆಲಿಂಗ್ ದ ಸ್ಟೋರಿ, ಇಟ್ ಇಸ್ ಮೇಕಿಂಗ್ ದ ಫಿಲ್ಮ್. ಡೆಫಿನೆಟ್ಲಿ. ಸಿನಿಮಾನ ನನಗೆ ಏನು ಹೇಳಿದ್ರು ಅದಕ್ಕಿಂತ ಹೆಚ್ಚಾಗಿ ಜೋರಾಗಿ ತೋರಿಸಿ. ಎಸ್, ಅಂದರೆ ತುಂಬ ಜನ ಹೇಳ್ತಾರೆ ತುಂಬ ಗ್ರೇಟ್ ಡೈರೆಕ್ಟರ್ಗಳು ಬ್ಯಾಡ್ ನರೇಷನ್ ಕೊಡ್ತಾರೆ ಅಂತ. ಅಂದರೆ ನಂದು ಪ್ರಾಬ್ಲಮ್ ಏನು ಅಂದರೆ, ನಾನು ಕತೆನ ಪಾಯಿಂಟ್ಸ್ ಥರ ಹೇಳ್ಬಿಡ್ತೀನಿ. ಅದನ್ನ ನಾನು ದಿನಕರನ್ನ ಅರ್ಥ ಮಾಡ್ಕೊಂಡಿರೋರು ಅದು ಅರ್ಥ ಆಗ್ಬಿಡುತ್ತೆ, ಓ ಇವನು ಇದರಲ್ಲಿ ಹೇಳ್ತಿದ್ದಾನೆ ಅಂತ. ಆ್ಯಂಡ್ ಸೇಮ್ ಅದು ಪ್ರಾಬ್ಲಮ್ ಯಾವಾಗ ಆಯಿತು ಅಂದರೆ, ನನ್ನ ಜೊತೆಲಿ ಸಿನಿಮಾ ಮಾಡೋಕ್ಕೆ ಅಂತ ಹೋದಾಗ 19 ಜನ ಪ್ರೊಡ್ಯೂಸರ್ಸು ನನ್ನ ಜೊತೆಲಿ ಕತೆನ ರಿಜೆಕ್ಟ್ ಮಾಡಿದ್ರು. ಓ ಆಗನ್ಸು ನಂಗೆ ಕತೆ ಹೇಳಕ್ಕೆ ಬರಲ್ಲ ಅಂತ. ಆ್ಯಂಡ್ 20ನೇವರೇ ನಮ್ಮಮ್ಮ ಪ್ರೊಡ್ಯೂಸ್ ಮಾಡೋಣ ಅಂತ ಹೋಗಿದ್ದು. ಬಟ್ ಅದು ಗೊತ್ತಿಲ್ಲ, ಅದೇನಕ್ಕೆ ನನಗೆ ಹೇಳಕ್ಕೆ ಗೊತ್ತಾಗಲ್ವೋ ಏನು ಅಂತ ಗೊತ್ತಿಲ್ಲ ನನಗೆ. ಬಟ್ ನನ್ನನ್ನು ಅರ್ಥ ಮಾಡ್ಕೊಂಡು ಈಗ ರಘುಗೆ ಹೇಳ್ಬೇಕಾದ್ರೆ ಈ ಥರ ಹೌದಾ, ಓಕೆ ಡನ್, ಹಂಗೆ ಅಷ್ಟೇ ಹೇಳಿದ್ರು ರಘು. ಅಂದರೆ ನಿಮಗೆ ಅವ್ರಿಗೆ ನಿಮ್ಮ ವೇವ್ ಲೆಂತ್ ಮ್ಯಾಚ್ ಆಗಿದೆ, ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ದಿನು ನನಗೆ ತುಂಬಾ ಪರಿಚಯ. Yes, sir. ಸೊ ಐ ನೋ ಹೌ ದಿನು ಈಸ್ ಪರ್ಸನ್ ಆಗಿ ಹೇಗಿದ್ದಾರೆ, ಅವ್ರ ಸಿನಿಮಾಗಳು ಹೇಗೆ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಸೊ ಅದು ಗೊತ್ತಿರುವಾಗ ಅವ್ರು ಹೇಳ್ದೇ ಇದ್ರು, ಆ ಫಾರ್ಮ್ಯಾಟು ಇದು ಹೇಳ್ದೇ ಇದ್ರು, ಬಟ್ ವಿ ನೋ ದಿನು ತಲೆಯಲ್ಲಿ ಏನಿರುತ್ತೆ ಅನ್ನೋದು ಅರ್ಥ ಆಗುತ್ತೆ. ಎಸ್ ಸರ್. ಸೊ ದಟ್ ಇಸ್ ದ ಕಾನ್ಫಿಡೆನ್ಸ್. ಸಿನಿಮಾಲಿ ರಘುದು ಕ್ಯಾರೆಕ್ಟರ್ ಓಪನ್ ಆಗೋದೆ ಸೆಕೆಂಡ್ ಹಾಫಲ್ಲಿ. ನಾನಲ್ಲಿ ಅವ್ರದ್ದು ಇಂಟ್ರಡಕ್ಷನ್ ಸೀನ್, ಫಸ್ಟ್ ಡೇ ಶೂಟಿಂಗಲ್ಲಿ ಅವ್ರದ್ದು ಇಂಟ್ರಡಕ್ಷನ್ ಸೀನೇ ತೆಗಿಬೇಕಾದ್ರೆ ರಘು ಅವ್ರ ಮ್ಯಾನೇಜರ್ ಹತ್ರ ಹೇಳ್ತಾರೆ, ನೋ ಐ ಟೋಲ್ಡ್ ಯು ರೈಟ್, ದಿನು ಹಿಂಗೆ ತೆಗಿಯೋದು ಅಂತ. ಅಂದರೆ ನಾನು ಹೇಳಿದ್ದು ಬೇರೆ, ಬಟ್ ರಘುಗೆ ಅರ್ಥ ಆಗಿತ್ತು ನಾನು ಹಿಂಗೆ ತೆಗಿತೀನಿ ಅನ್ನೋದು. ಸೊ ಅಲ್ಲಿ ಹೇಳ್ಬೇಕಾದ್ರೆ ಅದು ಹೇಳಿದ್ರು, ನಾನು ಹೇಳಿದೆ ನೋಡು ಹಿಂಗೆ ದಿನಕರ್ ಹಿಂಗೆ ತೆಗಿಯೋದು ಅಂತ, ಹಂಗೆ ತೆಗಿತಾರೆ ಅಂತ ಹೇಳ್ತಾರೆ. ಸರ್, ಇನ್ನೂ ಕೂಡ ನೀವು ಸ್ಟೋರಿ ಅಂದರೆ ನರೇಟ್ ಮಾಡೋಕ್ಕೆ ಇನ್ನೂ ಅಷ್ಟೊಂದು ಪ್ರಾಪರಾಗಿ ನಿಮಗೆ ಗೊತ್ತಾಗ್ತಿಲ್ವಾ ಅಥವಾ ಹೇಗೆ? ಇಲ್ಲ, ನನಗೆ ಅರ್ಥ ಆಗುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ಎದುರುಗಡೆ ಕೂತವ್ರಿಗೆ ಅರ್ಥ ಆಗಲ್ಲ ಅನ್ಸುತ್ತೆ ಅದು. ಹೆಂಗೆ ಹೇಳಿದ್ರಿ ಸರ್ ವಿರಾಟ್ ಅವ್ರಿಗೆ ಕತೆ ಹೇಳ್ಬೇಕಾದ್ರೆ? ಅದನ್ನು ಹಿಂಗೆ ಪಾಯಿಂಟ್ಸ್ ಅಲ್ಲಿ ಇತ್ತ ಹೇಗೆ? ವಿರಾಟ್ ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಈಗ ಇದು ರಾಯಲ್ ಸ್ಟೋರಿ ಬಂದ್ಬಿಟ್ಟು ನಮ್ಮ
ರೈಟರ್ ರಘು ನಿಡುವಳ್ಳಿದು. Yes. ಅವರು ಒಂದು ಲೈನ್ ಹೇಳಿದಾಗ ಎಕ್ಸೈಟ್ ಆಯಿತು. ಅಂದರೆ ವಿರಾಟ್ ಕತೆ ಮಾಡೋಣ ಅಂತ ಕೂತಾಗ ಅವರೊಂದು ಲೈನ್ ಹೇಳಿದ್ರು, ನಂಗೆ ಎಕ್ಸೈಟ್ ಆಯಿತು. ಆ್ಯಂಡ್ ಫುಲ್ ನಮ್ಮ ರೈಟರ್ಸ್ ಟೀಮ್ ಎಲ್ಲ ಕೂತ್ಕೊಂಡು, ಸ್ಕ್ರೀನ್ ಪ್ಲೇ ರೈಟರ್ ಟೀಮ್ ಎಲ್ಲ ಕೂತ್ಕೊಂಡು, ಅದರಲ್ಲೊಂದು ಒಂದಷ್ಟು ಜನ ಡೈರೆಕ್ಟರ್ಗಳು ಎಲ್ಲರೂ ಕೂತ್ಕೊಂಡು ವರ್ಕ್ ಮಾಡಿದಾಗ ಹಿಂಗೆ ಇದು ಕತೆ ಹಿಂಗೆ ಟ್ರಾವೆಲ್ ಮಾಡೋಣ, ಈ ಥರ ಹೋಗೋಣ ಅಂತೆಲ್ಲನೂ ಅದು ರೂಟ್ನ ನಾನು ಹೇಳಿದೆ ಅಷ್ಟೇ. ಮಿಕ್ಕಿದೆಲ್ಲನೂ ಎಲ್ಲ ಟೀಮಲ್ಲಿ ಕೂತ್ಕೊಂಡೆಲ್ಲ ಮಾಡಿದ್ದು. ಆ್ಯಂಡ್ ವರ್ಕ್ ಮಾಡ್ಬೇಕಾದ್ರೆ ಬರೋರು ವಿರಾಟ್ ಅವರು ಸ್ಕ್ರೀನ್ ಪ್ಲೇ ಕೂತಿದ್ರು. ಸೊ ಅವ್ರಿಗೆ ಅರ್ಥ ಆಗ್ಬಿಡ್ತು ನಾನು ಏನು ಸಿನಿಮಾ ಮಾಡ್ತಾ ಇದ್ದೀನಿ, ಏನು ಮಾಡಬೇಕು ಅಂತ ಹೊರಟಿದ್ದೀನಿ ಅನ್ನೋದು ಅವ್ರಿಗೆ ಅರ್ಥ ಆಯಿತು. ಸೊ ಅವ್ರಿಗೆ ಕತೆನ ಇನ್ನೂ ಬ್ರೀಫಾಗಿ ನಾನು ಹೇಳೋಂಥ ರಿಕ್ವೈರ್ಮೆಂಟ್ ಇರಲಿಲ್ಲ ಅದಕ್ಕೆ. ಸರ್ ರಾಯಲ್ ಎಲ್ಲ ಕಡೆ ಟ್ರೆಂಡ್ ಆಗ್ತಿದೆ, ಎಸ್ಪೆಷಲಿ ಸಾಂಗ್ಸ್. ಸಿನಿಮಾ ಯಾವ ಥರ ಇರುತ್ತೆ ಅನ್ನೋ ಇಮ್ಯಾಜಿನೇಷನ್ಗಿಂತ ಹೆಚ್ಚಾಗಿ ಸಾಂಗ್ ಸಖತ್ತಾಗಿ ಕ್ಲಿಕ್ ಆಗಿದೆ, ಆಡಿಯನ್ಸ್ ಅದಕ್ಕೋಸ್ಕರ ರೆಡಿ ಆಗಿಬಿಟ್ಟಿದ್ದಾರೆ. ನಮಗೆ ಹೇಳಿ ಸರ್, ಸಿನಿಮಾ ಯಾವ ಥರ ಇರುತ್ತೆ, ಯಾವ ಕೈಂಡ್ ಆಫ್ ಜೋನರ ಇರುತ್ತೆ? ಸರ್ ಕಾಮಿಡಿ, ಹಾರರ್, ರಾಯಲ್ ಇಸ್ ಅ ಸ್ಟೋರಿ ಅಬೌಟ್ ತಾಯಿ ಮಗನ ಕತೆ. ರಾಯಲ್ ಸಾಂಗ್ ರಿಲೀಸ್ ಆಯ್ತು, ಇಟ್ಸ್ ಅಮೇಜಿಂಗ್ ಸರ್. ಥ್ಯಾಂಕ್ ಯು. Yes. ಆ್ಯಂಡ್ ಅದೇ ನಿಮ್ಗೆ ಆ ಸಾಂಗ್ ನೋಡಿದ ತಕ್ಷಣ Yes. ಫಸ್ಟ್ ಎಲ್ಲ ನಾವು ಅವ್ರದ್ದು ಲವ್ ಹೌದು, ಇಂಟ್ರೆಸ್ಟ್ ಹೌದು, ಸಾಂಗ್, ಡುಯೆಟ್, ಹೀರೋ ಇಂಟ್ರಡಕ್ಷನ್ ಸಾಂಗ್ಸ್ಗಳು ಬಿಟ್ಟಿದ್ವಿ. ಆ್ಯಂಡ್ ಮೊನ್ನೆ ತಾಯಿ ಸಾಂಗ್ ಬಿಟ್ವಿ, ಅದು ತುಂಬ ಚೆನ್ನಾಗಿ ರೀಚ್ ಆಗ್ತಾ ಇದೆ. ಆ್ಯಂಡ್ ಅಂದರೆ ನಮ್ಮ ಸಿನಿಮಾ ಒಂದೊಂದು ಸಾಂಗ್ ಬಿಟ್ಟಾಗೂ ಈ ಕತೆ ಕಲರ್ಗಳು ಚೇಂಜ್ ಆಗ್ತಾ ಬಂತು. ಸೊ ಜನಗಳಿಗೆ ಇವಾಗ ಅದು ಫಸ್ಟ್ ನೋಡಿದಾಗ ಇದು ಒಂದು ಲವ್ ಸ್ಟೋರಿ ಅಂತ ಅನ್ಕೊಂಡ್ರು. ಅದಾದಮೇಲೆ ತಾಯಿ ಸಾಂಗ್ ಬಿಟ್ಟ ಮೇಲೆ ಇಲ್ಲ ಇದೊಂದು ಎಮೋಷ್ನಲ್ ಮದರ್ ಸೆಂಟಿಮೆಂಟ್ ಸಿನಿಮಾ ಅಂತ ಅನಿಸ್ತು. ಈಗ ಟ್ರೇಲರ್ ಬಿಟ್ವಿ, ಟ್ರೇಲರಲ್ಲಿ ಎಲ್ಲರದು ಅಪಿಯರೆನ್ಸ್ ಎಲ್ಲ ನೋಡಿ, ಈಗ ರಘುನ ಎಲ್ಲೆಲ್ಲ ನೋಡಿದ್ಮೇಲೆ ಅವ್ರಿಗೆ ಈಗ ಇದೊಂದು ಬೇರೆ ಥರ ಒಂದು ಕಮರ್ಷಿಯಲ್ ಸಿನಿಮಾ ಅಂತ ಅನಿಸ್ತದೆ. ಅಂದರೆ ತುಂಬ ಜನ ಬಂದು ಹೇಳ್ತಿದ್ದಾರೆ ಇದರಿಂದ ನಮ್ಗೆ ಹಿಂಗೆ ಅರ್ಥ ಆಗ್ತಾ ಇದೆ ಅಂತ. ಆ್ಯಂಡ್ ನಮ್ಮ ಇಂಟೆನ್ಷನು ಅದೇನೆ. ಈಗ ಸಾಂಗ್ ಬಿಡೋದೇನಕ್ಕೆ, ಇಟ್ಸ್ ಅ ಇನ್ವಿಟೇಷನ್. ನಮ್ಮ ಸಿನಿಮಾ ಹೆಂಗಿರುತ್ತೆ ಅಂತ ಒಂದು ಗ್ಲಿಮ್ಸ್, ಈ ಥರ ಇರುತ್ತೆ, ಪ್ಯಾಟರ್ನಲ್ಲಿ ಇರುತ್ತೆ ಅಂತ ಹೇಳೋದು. ಸೊ ಅದು ಜನಗಳಿಗೆ ಅರ್ಥ ಆಗ್ತಾ ಇದೆ. ಆ್ಯಂಡ್ ಈಗ ಅದು ಸಾಂಗ್ಗಳು ಜನ ರಿಸೀವ್ ಮಾಡ್ಕೊಂಡಿರೋದು ನೋಡಿದ್ರೆ, ಅಂದರೆ ನಮ್ಮ ಸಿನಿಮಾ ಯಾವ ಪ್ಯಾಟರ್ನಲ್ಲಿ ಇರುತ್ತೆ ಅಂತ ಒಂದು ಹೇಳೋ ರೀತಿ ಅದು ಬಿಗಿನಿಂಗು. ಸೊ ಅದು ಜನಗಳು ರಿಸೀವ್ ಮಾಡ್ಕೊಂಡಿರೋದೇನೋ, ಓಕೆ ಸಾಂಗ್ಗಳು ರಿಸೀವ್ ಆಗಿದೆ, ನಮ್ಮ ಸಿನಿಮಾನೂ ರಿಸೀವ್ ಆಗುತ್ತೆ ಅಂತ ಒಂದು ಮೋಟಿವೇಶನ್ ನಮಗೆ. ಆ್ಯಂಡ್ ಫುಲ್ ಟೀಮಲ್ಲಿ ತುಂಬ ಕಾನ್ಫಿಡೆಂಟ್ ಆಗಿದ್ದೀವಿ. ಆ್ಯಂಡ್ ನಾನು ಈ ಕಥೆನ ಅಂದ್ಕೊಂಡಾಗ ಏನು ತೆಗಿಬೇಕು ಅಂತ ಏನು ಅಂದ್ಕೊಂಡಿದ್ದೆ, ಅದಕ್ಕಿಂತ ಒಂದು 10 ಪಟ್ಟು ನನಗೆ ನನ್ನ ಸಿನಿಮಾಲಿರೋ ಕಲಾವಿದರಾಗಲಿ, ಟೆಕ್ನಿಷಿಯನ್ಸ್ ಆಗಲಿ ಆ ರೇಂಜಿಗೆ ಸಪೋರ್ಟ್ ಮಾಡಿದ್ದಾರೆ. ಅಂದರೆ ನಾನು ರಘುಗೆ ಹೋಗ್ಬಿಟ್ಟು, ರಘು ನಿಮ್ಮ ಕ್ಯಾರೆಕ್ಟರ್ ಹಿಂಗಿದೆ ಅಂತ ಫಸ್ಟ್ ಡೇ ಅಷ್ಟೇ ಹೇಳಿದ್ದು, ಕ್ಯಾರೆಕ್ಟರ್ ಹಿಂಗಿರುತ್ತೆ, ನಿಮ್ಮ ಕಾಸ್ಟ್ಯೂಮ್ ಸ್ಟೈಲ್ ಹಿಂಗಿರುತ್ತೆ, ಆ್ಯಂಡ್ ಹಿಂಗಿರಬೇಕು ಅಂತ. ಶೂಟಿಂಗ್ ಸ್ಪಾಟಿಗೆ ಬಂದಾಗ ಮೈಂಡ್ ಪ್ರಿಪೇರ್ ಆಗಿ ಬಂದಿದ್ರು ಇವರೆಲ್ಲ. ನಾನು ಅಲ್ಲಿ ಶೂಟಿಂಗ್ ಸ್ಪಾಟಲ್ಲಿ ಬರೀ ನಿಮ್ಮ ಲೈನ್ಸ್ ಇದು, ಈ ಶಾರ್ಟ್, ಈ ಆ್ಯಂಗಲ್, ಈ ಡೈಲಾಗ್ ತೆಗಿತಾ ಇದ್ದು ಅಷ್ಟೇ ಹೇಳ್ತಾ ಇದ್ದಿದ್ದು. ಇದ್ರಲ್ಲಿ ಹಿಂಗೆ ಮಾಡಿ, ನೀವು ಹಂಗೆ ಮಾಡಿ, ಏನು ಹೇಳ್ತಾರಲ್ಲ. ಅಂದರೆ ಅವರು ಅಷ್ಟು ಪ್ರಿಪೇರ್ ಆಗಿದ್ರು, ಈ ಕ್ಯಾರೆಕ್ಟರ್ ನಾನು ಹಿಂಗೆ ಈ ರೀತಿಲಿ ಕಾಣಿಸ್ಕೋಬೇಕು. ಆ್ಯಂಡ್ ರಘುನ ನೀವು ಸ್ಕ್ರೀನ್ ಮೇಲೆ ನೋಡಿದಾಗ ನಮ್ಗಳಿಗೇನೆ ಒಂಥರ ಅಯ್ಯೋ ಏನು ಗುರು ಇಷ್ಟು ಹ್ಯಾಂಡ್ಸಮ್ ಸಖತ್ತಾಗಿ ಕಾಣ್ತಾರೆ. ಆ್ಯಂಡ್ ಅದಕ್ಕೆ ಇನ್ನೊಂದು ಮೇಜರ್ ಪ್ಲಸ್ ಆ್ಯಡ್ ಆಗಿದ್ದು ನಮ್ಮ ಕಾಸ್ಟ್ಯೂಮ್ ಡಿಸೈನರ್ ಯೋಗಿ ಜೀರಾಜ್ ಅವರು. ತುಂಬ ಅದ್ಭುತವಾದ ಕಲರ್ಸ್ನ ಸೆಲೆಕ್ಟ್ ಮಾಡ್ಕೊಂಡು ಬಂದರು ಇವ್ರಿಗೆ ಸೂಟು. ಅಂದರೆ ಎಲ್ಲ ಸೀನಲ್ಲೂ ಇವ್ರದ್ದು ಒಂದೊಂದು ಸೂಟಲ್ಲೇ ಇರ್ತಾರೆ ಇವರು. ದೊಡ್ಡ ಬಿಸ್ನೆಸ್ ಮ್ಯಾನ್ ಆ ಥರನೇ ಕಾಣಿಸುತ್ತೆ. ಆ ಕಾಸ್ಟ್ಯೂಮ್ ಸೆಟಪ್ಪಲ್ಲಿ ಅವ್ರು ಬರೀ ನಡ್ಕೊಂಡು ನಿಂತಿದ್ದಾನೆ, ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಾತಾಡ್ತಿದ್ದಾನೆ, ಅವ್ನ ವರ್ಡ್ಸ್ ಇದು ಅನ್ನೋದು ಅದು ಆ ಥರ. ಅಂದರೆ ಹಂಗೆ ಕಾಣಿಸುತ್ತೆ ಸಿನಿಮಾ. ಏನು ಅಂದರೆ ಜನಗಳಿಗೆ ನಾವು ಏನು ಹೇಳಬೇಕು ಅಂತಿದ್ದೀವಿ, ಒಂದೊಂದು ಶಾರ್ಟಲ್ಲಿ ನಾವು ಕತೆ ಹೇಳಕ್ಕೆ ಹೋಗ್ತೀವಿ. ಇವ್ರ ಅಪಿಯರೆನ್ಸಲ್ಲೂ ನಮ್ಮ ಕತೆ ಪ್ರೊಜೆಕ್ಟ್ ಆಗ್ತಾ ಇದೆ. ಸೊ ಅದೊಂದು ಖುಷಿ ಇದೆ. ಎಸ್ ಸರ್, ಅಂದರೆ ಸಿನಿಮಾದಲ್ಲಿ ಸ್ಟೈಲಿಶ್ ವಿಲನ್ ಆಗಿ ಕಾಣಿಸ್ತೀರಾ ಹೆಂಗೆ? ವಿಲ್ಲನ್ ವೆರಿ ಸ್ಟೈಲಿಶ್ ಕ್ಯಾರೆಕ್ಟರ್. ತುಂಬಾ ಒಂದು ಈ ಕ್ಯಾರೆಕ್ಟರ್ಗೂ ದಿನೂ ತುಂಬಾ ಗತ್ತು ಕೊಟ್ಟಿದ್ದಾರೆ ಸಿನಿಮಾಲಿ. ಅಂಡ್ ಅವನದೇ ಆದಂತ ಒಂದು ಇಸ್ ಗಾಟ್ ಇಸ್ ಪ್ರೆಸೆನ್ಸ್ ಅಂಡ್ ಹಿಸ್ ಓನ್ ಸ್ಟೈಲ್. ಸಿಚುವೇಶನ್ ಅಲ್ಲಿ ಹೇಗೆ ಡೀಲ್ ಮಾಡಬೇಕು, ಏನ್ ಮಾಡಬೇಕು, ಅವನ ದಾರಿಯಲ್ಲಿ ಅವನು ಹೋಗ್ತಾ ಇರ್ತಾನೆ. ಅಂಡ್ ಏನೋ ಬೇರೆ ಬೇರೆ ಟ್ರ್ಯಾಕ್ಸ್ ಬರುತ್ತೆ, ನಾನು ಹೇಳ್ಬಿಟ್ರೆ ಅದ್ರ ಬಟ್ ಎಸ್ ಅಫ್ಕೋರ್ಸ್ ದಿನೂ ಈ ಥರ ಕ್ಯಾರೆಕ್ಟರ್ ನಾನು ಮಾಡಿರಲಿಲ್ಲ. ಆ್ಯಂಡ್ ದಿನೂ ಜೊತೆ ವರ್ಕ್ ಮಾಡೋದು ತುಂಬ ಈಸಿ. ಐ ಥಿಂಕ್ ಒಬ್ಬ ನಿರ್ದೇಶಕರಾಗಿ ನಮಗೆ ಸ್ಪೆಸಿಫಿಕ್ ಆಗಿ ಏನು ಬೇಕು ಅಂತ ಅವ್ರಿಗೆ ಗೊತ್ತಿದ್ರೆ ಅದನ್ನ ಮಾಡೋದಕ್ಕೆ ನಮಗೆ ಅವ್ರು ಕರೆಕ್ಟಾಗಿ ಇಲ್ಲ ಈ ಥರ ಇದ್ರೆ ಸಾಕು, ಇಲ್ಲ ಇದ್ರ ಮೇಲ್ ಬೇಕು, ಆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರಲ್ಲ, ಅದು ನಮ್ಮ ಕೆಲಸ ಮಾಡೋದು ತುಂಬ ಈಸಿ ಆಗಿರುತ್ತೆ. ಆ್ಯಂಡ್ ಐ ಎಂಜಾಯ್ಡ್ ವರ್ಕಿಂಗ್ ಆನ್ ದಿಸ್ ಫಿಲ್ಮ್. ಆ್ಯಂಡ್ ಅಫ್ಕೋರ್ಸ್ ಅದೇ ರೀತಿಯ ಒಂದು ಟೀಮ್ನ ಕಟ್ಕೊಂಡಿದ್ದಾರೆ. ಅಂದರೆ ಯಾರ್ದು ಅಲ್ಲಿ ಜಾಸ್ತಿ ಕಿರಿಕಿಲ್ಲ. ಸಿನಿಮಾ ಸೀನ್ ಏನು ನಡೀತಾ ಇದೆ ಎಲ್ಲರ ಗಮನ ಅದ್ರ ಮೇಲೆ. ಆಮೇಲೆ ಈ ಸೀನ್ನ ಇನ್ನೂ ಹೆಚ್ಚಾಗಿ ಜೋರಾಗಿ ಹೇಗೆ ಮಾಡೋದು.
ಸೊ ಎವ್ರಿಬಡೀಸ್ ಫೋಕಸ್ ಇಸ್ ದೇರ್ ಅಂಡ್ ಅದಕ್ಕೆ ಕರೆಕ್ಟಾಗಿ ಈ ಕತೆ ಮಾಡೋದಕ್ಕೆ ಸಪೋರ್ಟ್ ಮಾಡಿರೋದು ಜಯಣ್ಣ ಜಯಣ್ಣ. ಭೋಗಣ್ಣ. ಸೊ ಈ ದಿಸ್ ಕ್ಯಾರೆಕ್ಟರ್ ಇಸ್ ಆಲ್ಸೋ ವೆರಿ ಲಾರ್ಜರ್ ದೆನ್ ಲೈಫ್ ಕ್ಯಾರೆಕ್ಟರ್. ಸೊ ಅದಕ್ಕೆ ನಾವು ಸಿನಿಮಾಟಿಕ್ ಫುಲ್ಫಿಲ್ಮೆಂಟ್ಸ್ ಅದೇ ಕ್ಯಾರೆಕ್ಟರು, ಆ ಸರೌಂಡಿಂಗ್ಸು, ಆ ಲೈಫ್ ಸ್ಟೈಲ್ ಕೇಳುತ್ತೆ. ಅದಕ್ಕೆ ಜಯಣ್ಣ ಭೋಗಣ್ಣ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಸರ್ ನಾನು ಇನ್ಸ್ಪೆಕ್ಟರ್ ವಿಕ್ರಮ್ ನೋಡ್ಬೇಕಾದ್ರೆ ಅನ್ಕೊಂಡಿದ್ದೆ ಫಸ್ಟು ಇವ್ರ ಹೆಂಗೆ ವಿಲನ್ ಆಗಿ ಚೂಸ್ ಮಾಡ್ತಾರೆ ಅಂತ ನಂಗೆ ಒಂದು ಡೌಟ್ ಇತ್ತು. ಇವ್ರು ಅಲ್ಲೇ ಇನ್ಸ್ಪೈರ್ ಆಗಿರೋದು. ಅದೇ sir. correct ಆ? ನಾನು ಆ ಸಿನಿಮಾ ನೋಡಿದ್ಮೇಲೆ ಗೊತ್ತಾಯ್ತು. ಅಂದ್ರೆ ನೀವು ಆ ಸ್ಕ್ರೀನ್ ಮೇಲೆ ಬರ್ತಿರ್ಬೇಕಾದ್ರೆ ಆ ವಾಯ್ಸು, ಆ ಲುಕ್ಕು, ಅವಾಗ ಅನ್ಸ್ತು ಪರ್ಫೆಕ್ಟ್ ವಿಲನ್ ಇಲ್ಲ, ಮಟೀರಿಯಲ್. ಇನ್ಸ್ಪೆಕ್ಟರ್ ವಿಕ್ರಮ್ದು ಒಂದು ಸೀನ್ ನಾನು ಮೆನ್ಷನ್ ಮಾಡಬೇಕು. ಅದರಲ್ಲಿ ಸೆಕೆಂಡ್ ಹಾಫ್ ಅಲ್ಲಿ ಅನ್ಸುತ್ತೆ ಅಲ್ವರೆಗೂ ಅದು ನೀವು ಗನ್ ಹಿಡ್ಕೊಂಡು ಕ್ಯಾರೆಕ್ಟರ್ ಚೇಂಜ್ ಓವರ್, ಸರ್ ಆ ಸೀನ್ ನೋಡ್ಬೇಕಾದ್ರೆ ನಾನು ನನ್ನ ಹೆಂಡತಿ ಪಕ್ಕದಲ್ಲಿ ಕೂತಿದಾಗ ನನ್ನ ಹೆಂಡತಿ ವಾವ್ ಅಂದ್ಲು. ಅಂದ್ರೆ ಒಂದು ಆ ಕ್ಯಾರೆಕ್ಟರ್ ಅಂದ್ರೆ ಅದರಲ್ಲಿ ಅವರು ನೆಗೆಟಿವ್ ಶೇಡ್ ಪ್ಲೇ ಮಾಡ್ತಿರೋದು ಒಬ್ಳು ಫ್ಯಾಮಿಲಿ ಹೆಣ್ಮಗಳಿಗೆ ಹೌದು. ವಾವ್ ಅನ್ಸ್ತು ಅಂದ್ರೆ ಹೌದೌದು. ಸೊ ಅದು ಇಂಪಾರ್ಟೆಂಟು. ಆ ಎಕ್ಸ್ಪ್ರೆಷನ್ಸ್ ಬರಬೇಕು. ಆ್ಯಂಡ್ ಈ ಸಿನಿಮಾಲು ಅಷ್ಟೇ ನಂದ್ರಲ್ಲಿ ಒಂದು ತುಂಬ ಗೊತ್ತಿರೋ ಅಂಥದ್ದು, ತುಂಬ ವೆರಿ ರಿಚ್, ಒನ್ ಆಫ್ ದಿ ರಿಚೆಸ್ಟ್ ಪರ್ಸನ್ ಇನ್ ಇಂಡಿಯಾ ಅನ್ನೋ ಥರ ಒಂದು ಕ್ಯಾರೆಕ್ಟ್ರು. ಆ್ಯಂಡ್ ಆ ವಾಯ್ಸು ಅವೆಲ್ಲ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ರಘು ಅಪಿಯರೆನ್ಸ್ ಎಷ್ಟು ದೊಡ್ಡ ಪ್ಲೇಸು, ರಘು ಅವ್ರ ವಾಯ್ಸ್ ಅಷ್ಟು ದೊಡ್ಡ ಪ್ಲೇಸ್. ಡೆಫಿನೆಟ್ಲಿ. ಅವರು ಆ ವಾಯ್ಸಲ್ಲಿ ಬರೀ ಹಲೋ ಅಂದರೆ ಸಾಕು, ಏನೋ ತೂಕವಾಗಿ ನಮಗೆ ಒಂದು ಎದೆ ಮೇಲೆ ಒಂದು ಭಾರ ಇಟ್ಟಂಗಷ್ಟು. ಅವ್ರು ನೋಡಕ್ಕೆ ಚಾಕ್ಲೇಟ್ ಬೈ ತರ ಇರ್ತಾರೆ, ಬಟ್ ಅವ್ರ ವಾಯ್ಸ್ ಕೇಳಿದ್ರೆ ಗೊತ್ತಾಗುತ್ತೆ, ಅದು ಎನ್ಹ್ಯಾನ್ಸ್ ಮಾಡುತ್ತೆ ಆ ಕ್ಯಾರೆಕ್ಟರ್. ರಘು ದೊಡ್ಡ ಪ್ಲೇಸೇ ರಘುದು ವಾಯ್ಸು. ಆ್ಯಂಡ್ ರಘುವಲ್ಲಿ ಒಂದು 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 ಆ್ಯಕ್ಟಿಂಗಲ್ಲಿ ಒಂದು 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 ಸ್ಟೈಲ್ ಇದೆ. ಅಂದರೆ ಎಲ್ರಿಗೂ ಅದಿರಬೇಕು. ಈಗ ಎಲ್ರ ಥರ ಆ್ಯಕ್ಟ್, ಈಗ ಈ ಥರ ಇನ್ನೊಬ್ಬ ಆ್ಯಕ್ಟ್ ಮಾಡೋದು ಅದು ಅಷ್ಟು ಯೂನಿಕ್ ಅನ್ಸಲ್ಲ. ಅದು ರಘು ಗೊತ್ತಿಲ್ದಂಗೆ ಅದು ಹೊರಗೆ ಬರುತ್ತೆ ರಘುವಿಂದ. ಆ ಸ್ಟೈಲ್ ಬೇಕಿತ್ತು ನನಗೆ ಈ ಸಿನಿಮಾಲಿ. ಒಂದು ತುಂಬ ಯೂನಿಕ್ ಅಂದರೆ ಈ ಸಿನಿಮಾಲಿ ನೀವು ಆ ಕ್ಯಾರೆಕ್ಟರ್ ನೋಡಿದಾಗ್ಲೇ ಆ ಯೂನಿಕ್ನೆಸ್ ಕಾಣುತ್ತೆ. ಆ ಕ್ಯಾರೆಕ್ಟರಲ್ಲಿ ಮಾತಾಡ್ಬೇಕಾದ್ರೆ ತುಂಬ ಕಮ್ಮಿ ವರ್ಡ್ಸ್ ಯೂಸ್ ಮಾಡೋದು, ಬಟ್ ಎಷ್ಟು ವರ್ಡ್ಸ್ ಯೂಸ್ ಮಾಡ್ತಾರೆ, ಒಂದು ಪೇಜಲ್ಲಿ ಇರೋ ಡೈಲಾಗ್ಸ್ ಇರುತ್ತೆ, ಒಂದೇ ಲೈನ್ ಹೇಳೋದು. ಸೊ ಆ ವೇ ಆಫ್ ನರೇಷನ್ ಬೇಕಾಗಿತ್ತು ನನಗಲ್ಲಿ. ಸೊ ಅದು ರಘುಲಿ ಅದೊಂದು ಅಂತ ಇನ್ಬಿಲ್ಟ್ ಅದು. ಸೊ ರಘುನ ಹಾಕೊಂಡಿದ್ರೆ ಅವೆಲ್ಲ ಸಿಕ್ಬಿಡುತ್ತೆ ನಮಗೆ. ಸೊ ಆ ಸ್ಟೈಲ್ ಬೇಕಿತ್ತು ನನಗೆ ಆ ಕ್ಯಾರೆಕ್ಟ್ರಲ್ಲಿ. ಸೊ ಪರ್ಫೆಕ್ಟ್ ಕಾಸ್ಟಿಂಗು ರಘುನೇ ಬೇಕಿತ್ತು. ನೀವು ಸಿನಿಮಾ ನೋಡಿದಾಗ್ಲೂ ಎಸ್ ದಿನೂ ಕೇಳಿದ್ದೆ ಅದು ಹೆಂಗೆ ದಿನ ಇಲ್ಲ, ನಾನು ನನ್ನ ಹೆಂಡತಿ ಕೂತ್ಕೊಂಡು ಇನ್ಸ್ಪೆಕ್ಟರ್ ವಿಕ್ರಮ್ ನೋಡ್ತಾ ಇದ್ವಿ, ಅಲ್ಲೇ ಫಿಕ್ಸ್ ಆಗ್ಬಿಟ್ಟೆ. ಅದೊಂದು ಸ್ಟೈಲಲ್ಲಿ ಹಿಂಗ್ ತಿರುಗ್ಬಿಟ್ಟು ಹಿಂಗ್ ಮಾತಾಡ್ತಾರೆ, ಅದು ಸಕ್ಕದಾಗಿದೆ ಗನ್ ಇಟ್ಕೊಂಡು. ಹೌದು, ಅದು ಸ್ಟೈಲಿಶ್ ಲುಕ್ಸ್ ಇದ್ರಲ್ಲೂ ಕೂಡ ಹಾಗೆ ಇದೆ. ಅಂದ್ರೆ ಸರ್ ಹೇಳ್ತಾ ಇದ್ರು, ಅಂದ್ರೆ ನಾನು ಜಾಸ್ತಿ ಇನ್ ಡೆಪ್ತ್ ಆಗಿ ಕ್ಯಾರೆಕ್ಟರ್ ಹಿಂಗಿರುತ್ತೆ, ಈ ತರ ಬಿಹೇವ್ ಮಾಡ್ಬೇಕು ಅಂತ ಹೇಳ್ತಿರ್ಲಿಲ್ಲ. ಜಸ್ಟ್ ಐ ಯೂಸ್ ಟು ಸೇ ಲೈನ್ಸ್ ಅಂತ. ನಿಮ್ ಪ್ರಿಪರೇಷನ್ ಹೇಗಿರ್ತಿತ್ತು ಸರ್? ಬಿಕಾಸ್ ಅಟೈರ್ ಡೆಫಿನೆಟ್ಲಿ ಅದಕ್ಕೆ ಫ್ಯಾನ್ಸ್. ನನಗೆ ಫಾರ್ ಮೀ ವಾಟ್ ಐ ರಿಯಲೈಸ್ ಇಸ್, ನನಗೆ ಈ ತರ ಒಳ್ಳೆ ಡೈರೆಕ್ಟರ್ ಸಿಕ್ಕಿದಾಗ ನನಗೆ ಹಬ್ಬ ಅದು. ಯಾಕಂದ್ರೆ ನಾ ಎಷ್ಟೇ ಎಫರ್ಟ್ ಹಾಕಿದ್ರು ಅದನ್ನ ಕ್ಯಾಪ್ಚರ್ ಮಾಡೋ ರೀತಿ, ಅಂದ್ರೆ ಕ್ಯಾಮ್ರಾಯಿಂದ ಕ್ಯಾಪ್ಚರ್ ಮಾಡೋ ರೀತಿ, ಆಮೇಲೆ ಆ ಕ್ಯಾರೆಕ್ಟರ್ ಏನೇನ್ ಬೇಕು, ಯುನೋ ಇಟ್ಸ್ ನಾಟ್ ಜಸ್ಟ್ ಆಕ್ಟಿಂಗ್, ಅದಕ್ಕೆ ಒಂದು ಹೋಲ್ಸಮ್ನೆಸ್ ತುಂಬಿಸ್ಬೇಕು ಅಂದ್ರೆ ಇಡೀ ಟೀಮ್ ಆ ಥರ ಇರಬೇಕು. ಸೊ ಇನ್ಸ್ಪೆಕ್ಟರ್ ವಿಕ್ರಮು ಹಾಗೆ. ನನಗೆ ವಿಖ್ಯಾತ್ ಅವ್ರು ಬಂದು ಆ ಸಿನಿಮಾ ಕೇಳಿದಾಗ ನಾನು ಮಾಡಲ್ಲ ಅಂದ್ಬಿಟ್ಟಿದ್ದೆ. ಇಲ್ಲಿವರೆಗೂ ನಾನು ಮಾಡಿರೋ ಸಿನಿಮಾ ಎಲ್ಲ ಫೀಮೇಲ್ ಫ್ಯಾನ್ ತುಂಬಾ ಜಾಸ್ತಿ ಇದೆ, ಇದು ಯಾರು ನೋಡ್ತಾರೆ, ನಿನ್ ಸಿನಿಮಾ ಫ್ಲಾಪ್ ಆಗ್ಬಿಡುತ್ತೆ ಹಂಗೆ ಹೇಳಿದೆ ವಿಖ್ಯಾತ್ಗೆ. ನರಸಿಂಹ ಡೈರೆಕ್ಟರು. ವಿಖ್ಯಾತ್ ಹೌದು ಸರ್ ಅಂದ್ರು, ಹೋದ್ರು, ಮತ್ತೆ ಬಂದ್ರು. he gave me he took about 4-5 meetings. Yes sir. And to convince me. Yes, and sir. then ನನಗೆ ಮೇನ್ ಕನ್ವಿನ್ಸ್ ಮಾಡಿದ್ದೆ ಅನು. ಅವರಿಗೆ ನೀವು ಮಾಡಿದ್ರೆ ಚೆನ್ನಾಗಾಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದ್ರೆ, why are you doubting? Yes, I yes. said it's not doubting, I'm not doubting my ability, but I don't know, there'll be ಒಂದು ಇಮೇಜ್ ಇರುತ್ತಲ್ಲ. ಹೌದು ಹೌದು. As an actor you'll have an image, so I am scared that should not damage their film. ಹೌದು ಹೌದು. But then they took that as a challenge. Director Narasimha and ವಿಖ್ಯಾತ್ ಟೀಮ್ ಎಲ್ಲ ಕೂತ್ಕೊಂಡು ಡಿಸೈನ್ ಮಾಡಿದಾಗ, then I was like, so ಅಲ್ಲಿಂದ this is my next film as an Yes, yes, sir. it's a very different Got it. ಸರ್ ಅನು ಮ್ಯಾಮ್ ಹೇಗೆ ಹೇಳಿದ್ರು ಈ ಲುಕ್ ನೋಡಿದಾಗ? ನನ್ಗಂತೂ ಫಸ್ಟ್ ಟೈಮ್ ಅದು ನಾನು ಹೇಳಿದೆ, ಬರ್ಡೇ ಪೋಸ್ಟರ್ ಬಿಟ್ಟಾಗ ವಾವ್ ಅನ್ನೋ ಥರನೇ ಇತ್ತು. ಅನು ಮ್ಯಾಮ್ ರಿಯಾಕ್ಷನ್ ಹೇಗಿತ್ತು? ಅನು ಇಸ್ ಆಲ್ವೇಸ್ ಸಪೋರ್ಟಿವ್, ಶಿ ಇಸ್ ಹ್ಯಾಪಿ. ಅವ್ರಿಗೂ ಇದೆ, ಇನ್ನ ನನಗೂ ಇದೆ, ಅದೇನೋ ಇನ್ನೂ ಬೇರೆ ಏನೋ ಥರ ಬೇರೆ ಬೇರೆ ಇದು ಮಾಡಬೇಕು ಅಂತ. ಅಫ್ಕೋರ್ಸ್ ಈ ಥರ ಗುಡ್ ಸ್ಟ್ರಾಂಗ್ ಡೈರೆಕ್ಟರ್ಸ್ ನಮಗೆ ಕರೆದು ಈ ಥರ ಚಾಲೆಂಜಿಂಗ್ ರೋಲ್ಸ್ ಕೊಟ್ಟಾಗ ಐ ಥಿಂಕ್
we also feel happy, you know. Yes, So yes. obviously she's my better half and she's my partner. ಅವ್ರ ಖುಷಿ ಆಗೇ ಆಗುತ್ತೆ. ಐ ಥಿಂಕ್ ಇನ್ಸ್ಪೆಕ್ಟರ್ ವಿಕ್ರಮ್ ಆದ್ಮೇಲೆ ಅಷ್ಟು ಖುಷಿ ಕೊಟ್ಟಂತಹ ಕ್ಯಾರೆಕ್ಟರ್ ಅನ್ಸುತ್ತೆ ನೀವು ಹೇಳ್ತಿರೋದು ನೋಡಿದ್ರೆ. ದೇವರಾಣೆ ನಾನು ಅದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಎಸ್ ಸರ್. ಅಲ್ಲಿವರೆಗೂ ನಾನು ಮಾಡಿರೋ ಸಿನಿಮಾಗಳು ಒಂದಾಗಿದ್ರೆ ಅಲ್ಲಿಂದ ನಾನು ಮಾಡ್ತಾ ಇರೋ ಸಿನಿಮಾ ಇಟ್ಸ್ ಅ Yes, ಡಿಫ್ರೆಂಟ್ ಚಾಪ್ಟರ್ ಕಂಪ್ಲೀಟ್ಲಿ. ಅಲ್ಲೇ ನನಗೆ ಕಮರ್ಷಿಯಲ್ ಸಿನಿಮಾ ರುಚಿ ಸಿಕ್ಕಿದ್ದು. ಸೊ ಜನ ಹೇಗೆ ವಾಟ್ ಯು ಎಕ್ಸ್ಪೆಕ್ಟ್ ಅನ್ನೋದು, ಬಿಕಾಸ್ ಈಗ ಸಿನಿಮಾ ಟ್ರೆಂಡು ಮೇಕಿಂಗು ಎಲ್ಲ ತುಂಬ ಚೇಂಜ್ ಆಗಿದೆ. ಆಮೇಲೆ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದು ತುಂಬ ಚೇಂಜ್ ಆಗ್ಬಿಟ್ಟಿದೆ. ಮುಂಚೆ ಅಂದರೆ ನಾವೆಲ್ಲ ಒಳ್ಳೆ ಕತೆ ಹೇಳಬೇಕು ಅಂತ ಹೋದ್ವಿ. ನಾವು ಇಟ್ ಇಸ್ ಅ ವೆರಿ ಡಿಫ್ರೆಂಟ್ ಗೇಮ್. ಸೊ ಅಲ್ಲಿಂದ ನನಗೆ ಇಟ್ಸ್ ಲೈಕ್ ಏನದು ಟೈಗರ್ಗೆ ಒಂದ್ಸತಿ ರುಚಿ ಸಿಕ್ಕಿದ್ರೆ ಬಿಡಲ್ಲ ಅದು. ಹೌದೌದು. ಇಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ ರಘು ಇಂಟ್ರೊಡ್ಯೂಸ್ ಆದ್ಮೇಲಿಂದ ನನ್ನ ಕತೆ ಒಂದು ಪ್ಯಾಟರ್ನ್ ಹೋಗ್ತಾ ಇರುತ್ತೆ. ಇಲ್ಲ ಟಕಾರ ಇನ್ನೊಂದು ಲೆವೆಲ್ಗೆ ಹೋಗುತ್ತೆ.